ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಪವನ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಹಾಗೂ ಎಷ್ಟು ಲೀಡ್ ಬರಬಹುದು, ಯಾಕಂದರೆ ಈ ಬಾರಿ ಎಷ್ಟು ಲೀಡ್ ಬರಬಹುದು ಅನ್ನೋದೇ ದೊಡ್ಡ ಚರ್ಚೆ ಆಗ್ತಿರೋ ವಿಚಾರ ಸ್ನೇಹಿತರೆ. BY ರಾಘವೇಂದ್ರ ಅವರು ಕಳೆದ ಸಲದ ಚುನಾವಣೆ ಬಿಟ್ಟರೆ ಈ ಹಿಂದೆ ಅವರು ಸ್ಪರ್ಧೆ ಮಾಡಿದಂತಹ ಎರಡೂ ಚುನಾವಣೆಗಳಲ್ಲಿ, ಅಂದರೆ 2009 ಹಾಗೂ 2018ರ ಉಪಚುನಾವಣೆ ಎರಡೂ ಚುನಾವಣೆಗಳಲ್ಲಿ ಅವರಿಗೆ ಬಂದಿದ್ದು ಕೇವಲ 52,893 ಮತಗಳು ಮಾತ್ರ. 2014ರಲ್ಲಿ ರಾಘವೇಂದ್ರ ಅವರು ಸ್ಪರ್ಧೆ ಮಾಡಿರಲಿಲ್ಲ. ಆಗ ಯಡಿಯೂರಪ್ಪನವರು ಕಂಟೆಸ್ಟ್ ಮಾಡಿದರು. ಯಡಿಯೂರಪ್ಪನವರಿಗೆ 3,63,305 ಮತಗಳ ಲೀಡ್ ಬಂದಿತ್ತು. ಅದು ಬಹಳ ದೊಡ್ಡ ಲೀಡ್ ಅಂದರೂ ತಪ್ಪಾಗಲ್ಲ. ಅವೆಲ್ಲವೂ ಕೂಡ ಯಡಿಯೂರಪ್ಪನವರು ಅಂತ ಬಂದಂತಹ ಮತಗಳು ಅನ್ನಬಹುದು. ಆದರೆ ಕಳೆದ 4 ಚುನಾವಣೆಗಳ ಅಂಕಿಅಂಶಗಳ ನೋಡೋದಾದರೆ ಆ ಎಲ್ಲ ಚುನಾವಣೆಗಳನ್ನು ನೋಡಿದರೆ ಲೀಡ್ ಅನ್ನೋದು ತುಂಬ ಗಮನ ಸೆಳೆಯುತ್ತೆ. ಅದರಲ್ಲೂ ರಾಘವೇಂದ್ರ ಅವರು ಸ್ಪರ್ಧೆ ಮಾಡಿದಾಗ ಏನಾಗಿದೆ, ಫಲಿತಾಂಶ ಯಾವ ರೀತಿ ಬಂದಿದೆ, ಎಷ್ಟು ಲೀಡ್ ತಗೊಂಡಿದ್ದಾರೆ, ಯಾಕೆ ಆ ಲೀಡ್ ಬಂತು, ಎದುರಾಳಿ ಯಾರಿದ್ರು, ಇವೆಲ್ಲವೂ ಕೂಡ ಗಣನೆಗೆ ಬರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಬಾರಿ ಕಳೆದ 4 ಸಲದ ಚುನಾವಣೆಗಿಂತಲೂ ವಿಭಿನ್ನವಾದದ್ದು. ಯಾಕೆ ಅಂದರೆ ಗೀತಾ ಶಿವರಾಜ್ಕುಮಾರ್ ಈ ಹಿಂದೆಯೂ ಎದುರಾಳಿಯಾಗಿದ್ದರು. ಆದರೆ ಈ ಬಾರಿ ಈಶ್ವರಪ್ಪನವರು ಪಕ್ಷೇತರರಾಗಿ ಕಣಕ್ಕೆ ಇಳಿದ್ರು. ಇದ್ದಕ್ಕಿದ್ದಂತೆಯೇ ಕಡೆಯ ಕ್ಷಣದಲ್ಲಿ ಕಣಕ್ಕೆ ಇಳಿದ್ರಲ್ಲ, ಅದು ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅನ್ನಬಹುದು. ಆದರೆ ಇದು ಏನಾದರೂ ಇಂಪ್ಯಾಕ್ಟ್ ಮಾಡಿದೆಯಾ, ವೋಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರಿರಬಹುದು, ಇದು ಕೂಡ ಬಹಳ ಮುಖ್ಯವಾಗಿದೆ. ನೋಡಿ, ಗೀತಾ ಶಿವರಾಜ್ಕುಮಾರ್ಗೆ ತಮ್ಮ ಸಹೋದರ ಮಧು ಬಂಗಾರಪ್ಪನವರ ರಕ್ಷೆ ಇದೆ. ಯಾಕಂದರೆ ಸಹೋದರ ಮಂತ್ರಿಯಾಗಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ. ಹಾಗೂ ಈಡಿಗರ ಮತಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡದಾದ ಸಂಖ್ಯೆಯಲ್ಲಿದೆ. ಅದರ ಜೊತೆಗೆ ಗ್ಯಾರಂಟಿಯ ಪರಿಣಾಮ ಏನು, ಗ್ಯಾರಂಟಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಮಹಿಳೆಯರೆಲ್ಲ ಯಾವ ರೀತಿ ಮತದಾನ ಮಾಡಿರಬಹುದು, ಇವೆಲ್ಲವೂ ಕೂಡ ಪರಿಣಾಮ ಬೀರಿರಬಹುದು ಈ ಬಾರಿ. ಇನ್ನೊಂದು ಕಡೆ ಈಶ್ವರಪ್ಪನವರು, ಇವರ ಜೊತೆ ಒಂದಿಷ್ಟು ಹಿಂದುತ್ವದ ಮತಗಳಿದೆ. ಇವರು ಕಟ್ಟರ್ ಹಿಂದುತ್ವವಾದಿ ಅನ್ನುವ ಕಾರಣಕ್ಕಾಗಿಯೇ ಇವರನ್ನು ಬೆಂಬಲಿಸುವ ಸಂಖ್ಯೆಯು ಶಿವಮೊಗ್ಗದಲ್ಲಿ ಇದೆ ಸ್ನೇಹಿತರೆ. ಜೊತೆಗೆ ಸ್ನೇಹಿತರ ಬಳಗ, ಫ್ಯಾಮಿಲಿ ಮತ್ತು ಒಂದಿಷ್ಟು ಕುರುಬರ ಮತಗಳು ಬಿದ್ದಿರಬಹುದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ. ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಕುರುಬರ ಮತಗಳು ಕಾಂಗ್ರೆಸ್ಸಿಗೆ ಬಂದಿರಬಹುದು. ಇದರಲ್ಲಿ ಡೌಟ್ ಏನೂ ಇಲ್ಲ. ಆದರೂ ಕೂಡ ಇವರ ಫಾಲೋವರ್ಸ್ ಕುರುಬ ಮತಗಳು ಈಶ್ವರಪ್ಪನವರಿಗೆ ಬಂದಿರಬಹುದು. ಇನ್ನೊಂದು ಆ್ಯಂಗಲಲ್ಲಿ ನೋಡೋದಾದರೆ ಯಡಿಯೂರಪ್ಪ ಮತ್ತು ಮಗ ರಾಘವೇಂದ್ರ ಅವರು ಸಂಸದರಾಗಿ ಬರ್ತಾನೆ ಇದ್ದಾರೆ ಆಗಿನಿಂದಲೂ ಕೂಡ. ಈ ಫ್ಯಾಮಿಲಿ ರಾಜಕೀಯ ಚೇಂಜ್ ಮಾಡೋಣ ಅನ್ನುವ ಮನಸ್ಥಿತಿ ಇರುವ ಮತಗಳು ಈಶ್ವರಪ್ಪನವರಿಗೆ ಬಿದ್ದಿರಬಹುದು. ಶಿವಮೊಗ್ಗ ಸಿಟಿಯಲ್ಲಿ ಒಂದಿಷ್ಟು ವೋಟ್ಗಳು ಬಂದಿರುವ ಸಾಧ್ಯತೆಗಳು ಇದ್ದೇ ಇದೆ. ಜೊತೆಗೆ ಬೈಂದೂರಿನ ಭಾಗದಲ್ಲಿ ಯಾರು BJPಯ ಬಗ್ಗೆ ಅಸಮಾಧಾನ ಪಟ್ಟಿದ್ದಾರೋ ಅವರು BJPಗೆ ವೋಟ್ ಹಾಕೋಕೆ ಮನಸ್ಸಿರೋಲ್ಲ. ಹಾಗಂತ ಕಾಂಗ್ರೆಸ್ಗೂ ಮತವನ್ನು ಹಾಕೋಕೆ ಮನಸ್ಸಿರೋದಿಲ್ಲ. ಅಂತಹ ಮತಗಳನ್ನು ತಮ್ಮ ಕಡೆ ಸೆಳೆಯುವ ಕೆಲಸ ಈಶ್ವರಪ್ಪನವರು ಮಾಡಿರಬಹುದು. ಹಾಗಂತ ಇವೆಲ್ಲ ದೊಡ್ಡ ಮತಗಳಲ್ಲ. ಆದರೂ ಕೂಡ ಈ ಮತಗಳು ರಾಘವೇಂದ್ರ ಅವರ ವಿರುದ್ಧ ಕೆಲಸ ಮಾಡಿದಂತಹ ಮತಗಳು ಈಶ್ವರಪ್ಪನವರಿಗೆ ಬಂದಿರಬಹುದು. 2009ರಲ್ಲಿ ರಾಘವೇಂದ್ರ ಅವರು ಮೊದಲ ಬಾರಿ ಶಿವಮೊಗ್ಗ ಲೋಕಸಭಾ ಕಣಕ್ಕೆ ಇಳಿದಿದ್ದರು. ಆಗ ಅವರ ಎದುರಾಳಿ ಯಾರು ಅಂದರೆ ಘಟಾನುಘಟಿ ನಾಯಕ, ಮಾಜಿ ಮುಖ್ಯಮಂತ್ರಿ ಸಾರೇಕೊಪ್ಪ ಬಂಗಾರಪ್ಪನವರು. ಆ ಚುನಾವಣೆಯಲ್ಲಿ BJP ಸರ್ಕಾರ ಇತ್ತು. ಸ್ವತಃ ರಾಘವೇಂದ್ರ ಅವರ ತಂದೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು. ಆಗ ತುಂಬ ಟಫ್ ಫೈಟ್ ಇದ್ದರು. ರಾಘವೇಂದ್ರ ಅವರು ಕೇವಲ 52,893 ಮತಗಳಿಂದ ವಿನ್ ಆಗಿದ್ದರು. ಇದಾದ ಮೇಲೆ BY ರಾಘವೇಂದ್ರ ಅವರು ಸ್ಪರ್ಧೆ ಮಾಡಿದ್ದು 2018ರಲ್ಲಿ. ಅದು ಉಪಚುನಾವಣೆ. ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ.
ಅವರು ಮುಖ್ಯಮಂತ್ರಿ ಆದ ನಂತರ ಲೋಕಸಭೆಗೆ ರಾಜೀನಾಮೆ ಕೊಡ್ತಾರೆ. ಆಗ ರಾಘವೇಂದ್ರ ಅವರು ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಯಾದಂತಹ ಮಧು ಬಂಗಾರಪ್ಪನವರ ವಿರುದ್ಧ 52,198 ಮತಗಳ ಲೀಡ್ ತಗೊಂಡ್ರು. 2009ರಲ್ಲಿ 52,000 ಹಾಗೂ 2018ರಲ್ಲೂ ಕೂಡ 52,000 ಲೀಡ್ ತಗೊಂಡ್ರು. ಆದರೆ 2019ರಲ್ಲಿ ಏನಾಗುತ್ತೆ ಅಂದರೆ ಕಾಂಗ್ರೆಸ್ ಮತ್ತು JDS ಒಗ್ಗೂಡಿ ಚುನಾವಣೆ ಎದುರಿಸ್ತವೆ. ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಆಗುವುದಿಲ್ಲ. ಅದರ ಪರಿಣಾಮವಾಗಿ BY ರಾಘವೇಂದ್ರ ಅವರು ಫಾರ್ ದ ಫಸ್ಟ್ ಟೈಮ್ 2,23,360 ಮತಗಳ ಲೀಡಿಂದ ವಿನ್ ಆಗ್ತಾರೆ ಸ್ನೇಹಿತರೆ. ಆದರೆ ಈ ಬಾರಿ ರಾಘವೇಂದ್ರ ಅವರಿಗೆ ಅಷ್ಟು ಲೀಡ್ ಬರುತ್ತಾ? ಯಾಕಂದರೆ ಅವರ ಸಾಧನೆಗಳು ರಾಘವೇಂದ್ರರ ಬೆನ್ನಿಗೆ ಇದ್ದೇ ಇದೆ. ಹಾಗೆ ಮೋದಿ ಅವರ ಹೆಸರು ಕೂಡ ಅವರ ಕೈ ಹಿಡಿಯಬಹುದು. ಸಹೋದರರಾದ BY ವಿಜಯೇಂದ್ರ ಅವರು ಕೂಡ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇವೆಲ್ಲವೂ ಕೂಡ ಅಡ್ವಾಂಟೇಜ್ ಆಗಬಹುದು. ಆದರೆ ಒಂದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಬಾರಿಯ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ವಿಜಯೇಂದ್ರರವರು ಹಿಂದಿನ ಚುನಾವಣೆಗಿಂತಲೂ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿದ್ರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ನೇಹಿತರೆ. ಒಂದು ಕಾಂಗ್ರೆಸ್ ಸರ್ಕಾರ ಇದೆ, ಮತ್ತೊಂದು ಈಶ್ವರಪ್ಪನವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿರುವುದು. ಸ್ಟಿಲ್ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನೋಡೋದಾದರೆ ಸ್ನೇಹಿತರೆ, ಈ ಬಾರಿ ರಾಘವೇಂದ್ರ ಅವರಿಗೆ 2009 ಮತ್ತು 2018ರ ಬೈ ಎಲೆಕ್ಷನಲ್ಲಿ ಏನು ಲೀಡ್ ಬಂತಲ್ಲ ಅಂಥದ್ದೇ ಲೀಡ್ ಬಂದರೆ ಹೆಚ್ಚು ಅನ್ನುವಂಥ ರಿಪೋರ್ಟ್ ಇದೆ. ಕಳೆದ ಸಲ 2019ರ ಚುನಾವಣೆಯ ಲೀಡ್ 2.25 ಲಕ್ಷ ಲೀಡ್ ಬಂದಿತ್ತು. ಆದರೆ ಈ ರೀತಿಯ ಲೀಡ್ ಬರುವ ಸಾಧ್ಯತೆ ತುಂಬ ಕಡಿಮೆ ಎನ್ನಲಾಗ್ತಿದೆ. ನೆಕ್ ಟು ನೆಕ್ ಫೈಟ್ ಆಗಬಹುದು ಅನ್ನುವ ಮೂಲಗಳು ಬರ್ತಾ ಇದ್ದಾವೆ ಸ್ನೇಹಿತರೆ. ನಿಮ್ಮ ಪ್ರಕಾರ ರಾಘವೇಂದ್ರ ಅವರಿಗೆ ಎಷ್ಟು ಲೀಡ್ ಬರಬಹುದು? ಅಥವಾ ರಾಘವೇಂದ್ರ ಅವರು ವಿನ್ ಆಗ್ತಾರಾ ಅಥವಾ ಗೀತಾ ಶಿವರಾಜ್ಕುಮಾರ್ ಗೆಲ್ತಾರಾ? ತುಂಬ ಆಶ್ಚರ್ಯ ಎನ್ನುವ ರೀತಿಯಲ್ಲಿ ಈಶ್ವರಪ್ಪ ಏನಾದರೂ ಕಮಾಲ್ ಮಾಡ್ತಾರಾ? ನಿಮ್ಮ ಪ್ರಕಾರ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋ ಬರುವ ತನಕ ಧನ್ಯವಾದಗಳು ಸ್ನೇಹಿತರೆ.